ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಿ? ನಾನು ನಿಮ್ಮ ಕಿರಣ್ ಕುಮಾರ್ ಹಿರೇಮಠ್. ನಮ್ಮ ಸೃಜನ್ ಸಂಪದ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ರೈತನ ಹಬ್ಬವೆಂದೇ ಪ್ರಸಿದ್ಧಿಯಾಗಿರುವಂಥ ಈ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ಹೇಳಲು ನಿಮ್ಮ ಮುಂದೆ ಬಂದಿದ್ದೀನಿ. ನಿಮಗೆ ಗೊತ್ತಿರುವಂತೆ ದೇಶದ ಬೆನ್ನೆಲುಬು ರೈತ. ಆದರೆ ರೈತನ ಬೆನ್ನೆಲುಬು ಈ ರೈತನ ಬದುಕಿನಲ್ಲಿ ಎತ್ತುಗಳ ಪಾತ್ರವು ಬಹುಮುಖ್ಯವಾದುದು. ರೈತನು ತನ್ನ ಮಕ್ಕಳಂತೆ ತಾನು ಸಾಕಿದ ಎತ್ತುಗಳನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆಧುನಿಕತೆ ಎಷ್ಟೇ ಮುಂದುವರೆದಿದ್ದರೂ ಈ ಎತ್ತುಗಳ ಸ್ಥಾನಗಳನ್ನು ಬೇರೆ ಯಾವ ಯಂತ್ರಗಳು ತುಂಬಲು ಸಾಧ್ಯವಿಲ್ಲ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಮುಂದಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಹಾಗಾದರೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಂದರೆ ಏನು? ಈ ವಿಡಿಯೋ ನೋಡುವಂಥ ಬಹುತೇಕ ಜನರಿಗೆ ಗೊತ್ತೇ ಇರೋದಿಲ್ಲ. ನಿಜ ಅನ್ನೋದಾದರೆ ಲೈಕ್ ಮಾಡಿ. ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಪವಿತ್ರವಾದ ಮಣ್ಣನ್ನು ತೊಗೊಂಬಂದು ಮಣ್ಣಿನಿಂದ ಎತ್ತುಗಳನ್ನು ತಯಾರಿಸಿ ಪೂಜಿಸುವ ಹಬ್ಬವೇ ಈ ಮಣ್ಣೆತ್ತಿನ ಅಮಾವಾಸ್ಯೆ. ಇವಾಗ ಬಹುತೇಕ ಜನರಲ್ಲಿ ಪ್ರಶ್ನೆ ಮೂಡಿರಬಹುದು, ಮಣ್ಣಿನಿಂದಲೇ ಏಕೆ ಎತ್ತುಗಳನ್ನು ತಯಾರಿಸಿ ಪೂಜೆ ಮಾಡಬೇಕು, ಬೇರೆ ವಸ್ತುಗಳಿಂದ ತಯಾರಿಸಿ ಪೂಜೆ ಮಾಡಬಾರ್ದಾ ಅಂತ. ನೋಡಿ, ನಮ್ಮ ಪೂರ್ವಜರ ಅಂದರೆ ನಮ್ಮ ಹಿರಿಯರ ವಿಚಾರ ಜ್ಞಾನ ಅಪಾರವಾದುದು. ಮಣ್ಣು ಎಂದರೆ ಭೂಮಿ, ಎತ್ತು ಅಂದರೆ ಬಸವಣ್ಣ. ಇವೆರಡೂ ರೈತನಿಗೆ ಎರಡು ಕಣ್ಣುಗಳೇ ಇದ್ದ ಹಾಗೆ. ಭೂಮಿ ತಾಯಿ ಹಾಗೂ ಎತ್ತುಗಳು ರೈತನ ಜೀವನವನ್ನು ಹಚ್ಚು ಹಸಿರಾಗಿರಲು ಇವೆರಡರ ಪಾತ್ರ ದೊಡ್ಡದು. ಆದ್ದರಿಂದ ಮಣ್ಣಿನಿಂದ ಎತ್ತುಗಳನ್ನು ಮಾಡಿ ಪೂಜಿಸ್ತಾನೆ. ಇದಕ್ಕಿಂತ ಹೆಚ್ಚಿನ ವಿಷಯ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇದನ್ನು ಯಾವ ರೀತಿ ಆಚರಿಸ್ತಾನೆ ಅಂತಂದರೆ, ವಿಶೇಷವಾದ ಮಣ್ಣು ಅಂತಂದರೆ ತಾನು ಉಳುವಂಥ ಭೂಮಿಯಲ್ಲಿರುವಂಥ ಮಣ್ಣನ್ನು ತೆಗೆದುಕೊಂಡು ಬಂದು, ಅಥವಾ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬಂದು, ಅಥವಾ ಈ ಕೆರೆಯಲ್ಲಿರುವಂಥ ಮಣ್ಣನ್ನು ತೆಗೆದುಕೊಂಡು ಬಂದು ಆ ಮಣ್ಣಿನಿಂದ ಬಸವಣ್ಣನನ್ನು ಎತ್ತುಗಳನ್ನು ತಯಾರಿಸಿ ಆ ಎತ್ತುಗಳನ್ನು ತೆಗೆದುಕೊಂಡು ಜಗಲಿಯ ಮೇಲಿಟ್ಟು ಪೂಜಿಸಿ ಅವುಗಳಿಗೆ ಎಳ್ಳು ಸಕ್ಕರೆ ಅಥವಾ ಹೋಳಿಗೆ, ಕರಿಗಡುಬು, ವಿವಿಧ ಕಡೆ ವಿವಿಧ ರೀತಿಯ ನೈವೇದ್ಯ ಮಾಡುವ ಸಂಪ್ರದಾಯ ನಮ್ಮಲ್ಲಿದೆ. ಈ ಅಮಾವಾಸ್ಯೆ ಬರೋದ್ರೊಳಗೆ ರೈತ ತನ್ನ ಹೊಲದಲ್ಲಿ ಉಳುವ ಬಿತ್ತುವ ಕಾರ್ಯಗಳನ್ನು ಎಲ್ಲ ಮುಗಿಸಿಕೊಂಡಿರ್ತಾನೆ. ಈ ಬಿತ್ತನೆ ಕಾರ್ಯ ಮುಗಿಸಿ ರೈತ ತನ್ನ ಭೂಮಿ ತಾಯಿಗೆ ಹಾಗೂ ಅವನ ಎತ್ತುಗಳಿಗೆ ಮನಪೂರ್ವಕವಾದ ಕೃತಜ್ಞತೆಗಳನ್ನು ತಿಳಿಸುವ ವಿಚಾರ ಜ್ಞಾನ ಹೊಂದಿರುವ ಅವನು ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಿಸುವ ರೂಢಿಯಲ್ಲಿದೆ. ಈ ಮಣ್ಣೆತ್ತು ಮುಗಿದ 3ರಿಂದ 5 ದಿನಗಳವರೆಗೆ ಸಣ್ಣ ಸಣ್ಣ ಮಕ್ಕಳು ಈ ಮಣ್ಣೆತ್ತುಗಳನ್ನು ಒಂದು ಪುಟ್ಟಿಯಲ್ಲಿಟ್ಟುಕೊಂಡು ಎತ್ತಿನ ಮೇಲೆ ಕುಂಟೆತ್ತು ಎಂದು ಆಡುತ್ತಾ ಮನೆಗೆ ಹೋಗಿ ರಾಗಿ, ಜೋಳ, ಇನ್ನಿತರ ಧಾನ್ಯಗಳನ್ನು ಭಿಕ್ಷೆ ಬೇಡುವುದು ನಮ್ಮ ಉತ್ತರ ಕರ್ನಾಟಕದ ಬಹುದೊಡ್ಡ ಆಚಾರವಾಗಿದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ರೈತನ ತನ್ನ ಮುಖದಲ್ಲಿ ಸಂತೋಷ ಮನೆ ಮಾಡಿರುತ್ತದೆ. ಜೊತೆಗೆ ತನ್ನ ಭೂಮಿ ತಾಯಿ ಹಾಗೂ ಬಸವಣ್ಣನ ಪ್ರಾರ್ಥಿಸುತ್ತಾನೆ. ಈ ವರ್ಷ ಚೆನ್ನಾಗಿ ಬೆಳೆ ಬರಲಿ, ಯಾವ ತೊಂದರೆ ಬಾರದಂತೆ ಇರಲಿ ಎಂದು ಬೇಡಿಕೊಳ್ಳುವ ಜೊತೆಗೆ ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ವಿಶೇಷವಾಗಿ ಆಚರಿಸ್ತಾನೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ನಿಮ್ಮ ಕಡೆಗಳಲ್ಲಿ ಯಾವ ರೀತಿ ಈ ಹಬ್ಬವನ್ನು ಆಚರಿಸ್ತಾರೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ತರಹದ ವಿವಿಧ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.